ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸೇಡಿಗ ಮಾತಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಮುಂಚೆ ಎದ್ದು ಬೆಂಕಿ ಹೊಚ್ಚಾಯಿತು ನೋಡಿ. ಇದು ಏನು ಗೊತ್ತಾ, ಇದಿದೆಯಲ್ಲ, ಇದು ಜನವರಿಗೆ ಅಕ್ಕಚ್ಚ ಅಂತ. ಯಾಕೆಂದರೆ ಮತ್ತೆ ತಣ್ಣಗಿರುತ್ತಲ್ಲ, ಹಾಗಾಗಿ ಅದನ್ನ ಬಿಸಿ ಮಾಡಿ ಕೊಡೋಣ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಫಿ ತಾಲಿ. ನೋಡಿ, ಎಲ್ಲ ಬೆಲ್ಲ ಎಲ್ಲ ಹಾಕಿ ಆಯಿತು. ಈಗ ನೀರು ಹಾಕಿ ಇಟ್ಟಿದ್ದೀನಿ, ಬೆಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ. ಇದೇನು ಗೊತ್ತಾ, ಇದು ಈಗ ಹಿಂದಿನ ಕಾಲದಲ್ಲಿ ಎಂತ ಮಾಡ್ತಿದ್ರು ಅಂದರೆ, ಎಣ್ಣೆನ ಇದ್ರೊಳಗೆ ಹಾಕಿ ಈಗ ಇದಿದೆ ಕಾವಲಿ ಇದೆಯಲ್ಲ, ದೋಸೆ ಕಾವಲಿ, ಅದಕ್ಕೆ ಹಚ್ತಿದ್ರು. ಇದನ್ನ ನಾವೀಗೆಲ್ಲ ದೋಸೆ ಹಂಚು ಅಂತೀವಿ, ಆವಾಗ ಅವರು ದೋಸೆ ಕಾವಲಿ ಅಂತ ಹೇಳ್ತಿದ್ರು ಅದಕ್ಕೆ. ಇದೇನೋ ಗೊತ್ತಾ, ಇದು ಅಲ್ಲಟೆ. ನೋಡಿ, ತೋರಿಸ್ತೀನಿ. ನೋಡಿ, ಇದು ಅಲ್ಲಟೆ. ಇದು ಈಗ ಯಾರು ಯೂಸ್ ಮಾಡಲ್ಲ. ಮೊದಲಿಗಾದರೆ ಇದನ್ನ ಯೂಸ್ ಮಾಡ್ತಿದ್ರು. ಇದು ಒಲೆ ಹೊಚ್ಚಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈಗ ಇದನ್ನ ಹೆಸರು ಕೊಡಲ್ಲ. ಇದು ಏನು ಅಂತಲೂ ಗೊತ್ತಿಲ್ಲ ಈಗಿನ ಜನ್ರೇಷನ್ ಯಾರಿಗೂ. ಹಿಂದಿನ ಕಾಲದಲ್ಲಿ ಇದು ಎಲ್ಲರಿಗೂ ಯೂಸ್ ಮಾಡ್ತಾರೆ. ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರಲ್ಲ. ಕೆಲವ್ರು ಹಳ್ಳಿ ಮನೆಯಲ್ಲಿ ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಮೋಸ್ಟು ಇದು ಕಬ್ಬಿಂದ ತಯಾರಾಗೋದು. ಈಗ ಏನು ಮಾಡ್ತಾರೆ ಅಂದರೆ, ಈಗ ಆಲೆ ಮನೆ ಹೋಗ್ತೀವಲ್ಲ ಕಬ್ಬನ್ನು, ಆ ಕಬ್ಬೆಲ್ಲ ರಸ ಎಲ್ಲ ಹಿಂಡಿ ಈ ಥರ ಎಲ್ಲ ಒಣಗಿಸ್ಕೊಳ್ಳಿ, ಈ ಥರ ಅಲ್ಲಟ್ಟೆ ಆಗುತ್ತೆ. ಎಲ್ಲ ಫುಲ್ ಅದರ ರಸ ಎಲ್ಲ ಹಿಂಡಿ ಎಲ್ಲ ಡ್ರೈ ಆಗುತ್ತಲ್ಲ, ಡ್ರೈ ಆಗಿ ಒಣಗಿದ್ಕೊಳ್ಳಿ ಈ ಥರ ಅಲ್ಲಟ್ಟೆ ಥರ ಆಗುತ್ತೆ. ಇದನ್ನು ಬೆಳಿಗ್ಗೆ ಮುಂಚೆ ಒಲೆ ಹಾಕ್ತಾ ಇರ್ಬೋದು. ಬೆಂಕಿ ಹೊಚ್ಚೋಕ್ಕೆ ಬೇಗ ಬೆಂಕಿ ಹೊತ್ತುತ್ತಿದ್ರಲ್ಲಿ, ಹಾಗಾಗಿ ಇದನ್ನು ಹಳ್ಳಿ ಸೈಡ್ ಯೂಸ್ ಮಾಡ್ತಾರೆ. ನೋಡಿ, ಇಲ್ಲಿ ಉಪ್ಪಿನ ಚೀಲ ಇಟ್ಟಿದ್ದಾವಲ್ಲ, ಉಪ್ಪಿನ ಚೀಲ ಏನಕ್ಕೋಸ್ಕರ ಇಟ್ಟಿದ್ದೀವಿ ಅಂದರೆ, ನೋಡಿ, ಇದು ಉಪ್ಪಿನ ಚೀಲ ಒಲೆ ಹತ್ರ ಏನಕ್ಕೋಸ್ಕರ ಇಡ್ತಾರೆ ಅಂದರೆ, ಗಟ್ಟಿ ಇರುತ್ತೆ. ಹಂಗಾಗಿ ಉಪ್ಪಿನ ಚೀಲನ ಒಲೆ ಹತ್ರ ಇಡ್ತೀವಿ ಹಳ್ಳಿ ಸೈಡಲ್ಲಿ. ಈ ಹೊರಗಡೆ ಅಂದರೆ ಇಟ್ಟರೆ ಏನಾಗುತ್ತೆ, ಥಂಡಿ ಎಳೆದು ನೀರಾಗುತ್ತೆ, ಕರಿಗೋಗುತ್ತೆ ಉಪ್ಪು. ಹಾಗಾಗಿ ಇದನ್ನು ಒಲೆ ಸರಿ ಇಟ್ಟರೆ ಒಳ್ಳೆ ಡ್ರೈ ಇರುತ್ತೆ ಹಾಗೂ ಗಟ್ಟಿ ಇರುತ್ತೆ. ಹಾಗಾಗಿ ಆಯಿತಾ. ಇದೇನು ಗೊತ್ತಾ, ಇದು ಚಕ್ಕೆ ಚೂರು. ಇದು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ, ನೋಡಿ, ಇದೆಲ್ಲ ಚಕ್ಕೆ. ಈ ಸಣ್ಣ ಈಗ ದೊಡ್ಡ ಚಕ್ಕೆ ಹಾಕಿದ್ರೆ ಬೇಗ ಹೊತ್ತಲ್ಲ, ಹಾಗಾಗಿ ಈ ಸಣ್ಣ ಚೂರು ಹಾಕಿ ಈ ಅಳ್ಳೆಟ್ಟೆ ಅನ್ನಲ್ಲ ಅದನ್ನೇ ಮಿಕ್ಸ್ ಮಾಡಿ ಒಲೆ ಒಳಗೆ ಹಾಕಿದ್ರೆ ಬೇಗ ತಗೊಳತ್ತೆ ಬೆಂಕಿ ಇದಕ್ಕೆ. ಹಾಗಾಗಿ ಇದನ್ನ ನಾವು ಚಕ್ಕೆ ಚೂರು ಮಾಡ್ಕೊಂಡಿರ್ತಾರೆ. ನೋಡಿ ಚೂರು ಇದೆ ಅಲ್ಲ, ಈ ಚೂರಿಗೆ ಬೇಗ ಬೆಂಕಿ ಹೊತ್ತತ್ತೆ, ಹಾಗಾಗಿ ಇದು ಮಾಡ್ಕೊಳೋದು. ನೋಡಿ, ಬೆಂಕಿ ಪಟ್ಟಣ ಏನಕ್ಕೋಸ್ಕರ ಒಲೆ ಹತ್ರ ಇಡ್ತಾರೆ ಗೊತ್ತಾ ಯಾರಿಗಾರು? ಏನಕ್ಕೋಸ್ಕರ ಅಂದರೆ, ಈಗ ಡ್ರೈ ಆಗುತ್ತೆ. ಅಂದರೆ ಈಗ ಹೊರಗಡೆ ಎಲ್ಲ ಮೇಲೆ ಕಡೆ ಇಟ್ಟರೆ ಏನಾಗುತ್ತೆ ಅಂದರೆ, ಅದು ಒಂಥರ ಥಂಡಿ ಎಳೆದೇನಾದ್ರೆ ಹೊತ್ತಲ್ಲ, ಕಡ್ಡಿ ಕೀರಿರೆ. ಅವಾಗಿನ ಬೆಂಕಿ ಪಟ್ಟಣ ಹೇಗೆ ಬರ್ತಿತ್ತು ಅಂದರೆ, ಮರದ ಪೆಟ್ಟಿಗೆದು ಸಣ್ಣ ಇದ್ರದ್ದು ತುಳು ಮರದ ಪೆಟ್ಟಿಗೆದು ಬರ್ತಿತ್ತು. ಈಗಾದ್ರೆ ಹಂಗೆ ಬರಲ್ಲ, ಪೇಪರಿಂದಲ್ಲ. ಥಂಡಿ ಆಯಿತು ಅಂದರೆ ಕಡ್ಡಿ ಕೀರೋಕ್ಕಾಗಲ್ಲ. ಹಾಗಾಗಿ ಇದು ಒಲೆ ಸರಿನೇ ಇಟ್ಟರೆ ಒಳ್ಳೆ ಡ್ರೈ ಇರುತ್ತೆ. ಒಂದೇ ಸರಿ ಕಡ್ಡಿ ಕೀರಿದ್ರೆ ಬೇಗ ಹೊತ್ತುತ್ತೆ. ಹಾಗಾಗಿ ಇದನ್ನು ಒಲೆ ಸರಿ ಹಿಡ್ಕೊಳ್ತಾರೆ ಹಳ್ಳಿ ಸೈಡಲ್ಲಿ. ಇಲ್ಲಿ ನೋಡಿ, ಇದು ಎಳ್ನೀರು. ಇದು ನಾವು ಕೆಡಗಲೇ ಇಲ್ಲ ಎಳ್ನೀರು. ಹೇಗೆ ಕೆಡಗೋದಂದರೆ, ಈ ಮಂಗ ಇದೆಯಲ್ಲ, ಮಂಗ ಮರ ಹತ್ಕೊಂಡು ಒಂದು ದಿನಕ್ಕಂದ್ರೆ ಮಿನಿಮಮ್ ಅಂದರೆ ಒಂದು 10ರಿಂದ 15 ಎಳ್ನೀರು ಕೆಡಕ್ತವೇನ. ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಮರ ಹತ್ತಿರ ಇರೋದನ್ನ ಮರ ಕಡಿದ್ರೆ ಮತ್ತು ಮನೆ ಹತ್ತಿರ ನೆರಳಿರಲ್ಲ, ಹಾಗೆ ಅಂತ ಸುಮ್ಮನೆ ಬಿಟ್ಕೊಂಡಿದ್ದೆ. ಆ ಮರದ ಪಕ್ಕನೇ ತೆಂಗಿನ ಮರ ಇದೆಯಾ, ಹಾಗಾಗಿ ಫುಲ್ಲು ಇದು ನೋಡಿ ಎಳ್ನೀರು. ಇವು ನಿನ್ನೆ ಕೆಡಗಿರೋದು ಇಷ್ಟು. ಮೊನ್ನೆ ಒಂದು 5 ದಿನ ಹಿರ್ಕಿ ಬಂದಿದ್ದೆ. ಆಚೆ ಮೊನ್ನೆ ಒಂದು 6 ಹಿರ್ಕೊ ಬಂದಿದ್ದೆ. ಹೀಗೆ ಸುಮಾರು ಒಂದು 2-3 ಹಿಂಡಿಗೆದು 50 ಕಾಯಿನೂ ತೆಗೆದೇವೆ ಎಳ್ನೀರನ್ನು. ಈಗ ಆಲ್ರೆಡಿ ಕೆಡಗಿ ಸ್ವಲ್ಪ ಎಲ್ಲ ಕುಡ್ದೆಲ್ಲ ಹಾಳು ಮಾಡ್ತವೆ, ಸ್ವಲ್ಪ ಕೆಡಗೋದು ಕಚ್ಚಿ ಹಿಂಗೆಲ್ಲ ಮಾಡ್ತವೆ. ನೋಡಿ, ಆಲ್ರೆಡಿ ಈಗ ಬಿಸಿ ಆಗಿದೆ. ಈಗ ಜಾನ್ವರಿ ಕೊಡಕೊಳ್ಳೆ ಚೆನ್ನಾಗಿ. ಇದು ಆಲ್ರೆಡಿ ಅಷ್ಟೇ, ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನು ಎತ್ತಿ ಇದನ್ನು ತಗಡು ಮತ್ತು ಇದನ್ನೆಲ್ಲ ಉಪ್ಪು ಎಲ್ಲ ಹಾಕಿ ನೀರು ಬೆರೆಸಿ ಕೊಟ್ಟರೆ ಕುಡಿಯುತ್ತೆ ಜಾನುವಾರು. ನೋಡಿ, ಈಗ ಆಲ್ರೆಡಿ ಇದು ಕಾಪಿ ತಾಲಿ ಒಲೆ ಮೇಲೆ ಇಟ್ಟಾಯ್ತು. ಈಗ ಮುಚ್ತೀನಿ. ಯಾಕೋಸ್ಕರ ಇದು ಮುಚ್ಚೋದು ಅಂದರೆ, ಈಗ ಮೇಲ್ಗಡೆಯಿಂದ ಏನಾದ್ರು
ಹುಳ ಏನಾದ್ರು ಬೀಳಿದ್ರೆ ಮತ್ತು ಏನಾದ್ರು ಸಾಲಿಂಗ ಏನಾದ್ರು ಬೀಳುತ್ತೆ ಅಂತ ಇದನ್ನ ಮುಚ್ಚಿರ ಆಯಿತು. ಆಮೇಲೆ ಕುದು ಬಂದ ಮೇಲೆ ಅದನ್ನು ತೆಗೆದು ಕಾಫಿ ಪುಡಿ ಹಾಕಿದರೆ ಆಯಿತು. ನೋಡಿ ಅಲ್ಲಿ ಉಪ್ಪು ಅದು ಮಿನಿ ಅಂದರೆ ಒಲೆ ಹತ್ತಿರ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ಒಡೆಯೋಕ್ಕಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಹಾಗಾಗಿ ಈ ಹೊರಗಡೆ ಏನಾದ್ರು ಇಟ್ಟವಂದರೆ, ಯಾಕಂದರೆ ನೀರು ತಂದು ಸೆಳೆಯುತ್ತಲ್ಲ, ನೀರು ಥಂಡಿ ಎಳೀತು ಅಂದರೆ ಅದು ಫುಲ್ ಕರಿಗಿರುತ್ತೆ, ನೀವು ಒಡೆಯೋಕ್ಕೆ ಸುಲಭ ಆಗುತ್ತೆ. ಇದು ಈಗಾದರೆ ಎಷ್ಟು ಗಟ್ಟಿ ಇದೆ ಗೊತ್ತಾ, ಇದು ನೋಡಿ ಎಷ್ಟು ಗಟ್ಟಿ ಇದೆ ಅಂದರೆ ಅಷ್ಟು ಗಟ್ಟಿ ಇದೆ. ಇದು ಒಡೆಯೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಕಲ್ಲಲ್ಲೇ ಒಡಿಬೇಕು ಇದನ್ನು, ಉಪ್ಪನ್ನ ಅಷ್ಟು ಗಟ್ಟಿ ಇರುತ್ತೆ. ಈ ಥರ ಬಕೆಟಿಗೆ ಕಚ್ಚಾಕಿ ಹಾಗೆ ತಗಡು ಮತ್ತು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕೊಟ್ಟರೆ ಜಾನುವಾರು ಕುಡಿತವೆ. ಏನಕ್ಕೋಸ್ಕರ ಬಿಸಿನೀರು ಇದನ್ನೆಲ್ಲ ಕೊಡಬೇಕು ಉಪ್ಪು ಹಾಕಿ ಅಂದರೆ, ಈಗ ಯಾಕಂದರೆ ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಏನಾಗುತ್ತೆ ಕಾಯಿಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಗಂಟ್ಲು ಬಾವು ಇರ್ಬೋದು, ಹಾಗೆ ಮತ್ತು ಚಪ್ಪೆ ರೋಗ ಅಂತ ಕಾಯಿಲೆ ಬರುತ್ತೆ, ಅದಕ್ಕೆಲ್ಲ ಒಳ್ಳೆ ಇದಾಗುತ್ತೆ. ಚಪ್ಪೆ ರೋಗ ಕಾಯಿಲೆ ಹೇಗಿರುತ್ತೆ ಅಂದರೆ ಒಂಥರ ಮೈಯೆಲ್ಲ ಒಂಥರ ಮರಗಟ್ಟೋದು, ಈ ಥರ ಎಲ್ಲ ಆಗೋದು. ಮತ್ತು ಈಗ ರಕ್ತ ಹೆಪ್ಪಾದಾಗ ಒಂಥರ ಜರಿ ಅಂತ ಇದಾಗುತ್ತಲ್ಲ, ಆ ಥರ ಆಗುತ್ತೆ. ಅದು ನಮ್ಮನೇಲೂ ಕೂಡ ಒಂದು ಕರುಗಾಗಿತ್ತು, ಇಂಜೆಕ್ಷನ್ ಎಲ್ಲ ಮಾಡಿಸಿದ್ರು, ಅದು ಬದುಕಲಿಲ್ಲ, ಸತ್ತೋಯ್ತು. ಹಾಗೆ ಅದಕ್ಕೋಸ್ಕರ ನಾವು ಇದನ್ನು ಕಟ್ಟೆಗೆ ಬಿಸಿನೀರಲ್ಲಿ ಇದನ್ನೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿ ಕುಡಿತವೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಈ ಕಾಯಿಲೆ ಬಂದಿದೆ ಇದು ಕಮ್ಮಿ ಆಗುತ್ತೆ ಅಂತ ಆ ಥರ ಎಲ್ಲ ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಥರನೇ ಜೀವ ಅವಕ್ಕೂ. ಅದಕ್ಕಾಗಿ ಹೇಳ್ತಿದ್ದೀನಿ, ಬಿಸಿನೀರನ್ನು ಆಲ್ಮೋಸ್ಟ್ ನೀವು ಬೇಕಾದ್ರೆ ಕಚ್ಚಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಿಸಿನೀರನ್ನ ಉಪ್ಪು ಹಾಕಿಕೊಡಿ, ಚೆನ್ನಾಗಿ ಕುಡಿತಾವೆ. ಆಯಿತಾ? ನಮ್ಮ ಹಳ್ಳಿಲಿ ನೋಡಿ ಆಲ್ರೆಡಿ ತಿಂಡಿ ತಿನ್ನೋಕೆ ಶುರು ಮಾಡಾಯಿತು ನೋಡಿ. ರೊಟ್ಟಿ ಮತ್ತು ಚಟ್ನಿ ಮತ್ತು ಮೀನು ಸಾಂಬಾರು ಎಲ್ಲ ಹತ್ತಿರ ಇಟ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಬೆಳಗ್ಗೆ ಮುಂಚೆ ಸಿಟಿಯರು ಎದ್ದು 10-11 ಗಂಟೆಗೆ ಕೆಲಸಕ್ಕೆ ಹೋಗೋವಳಿಗೆ ನಮ್ಮ ಹಳ್ಳಿಯರು ಆಲ್ರೆಡಿ 3-4 ಅವರ್ ಕೆಲಸ ಮುಗಿಸಿರ್ತಾರೆ, 6 ಗಂಟೆಯಿಂದ 9 ಗಂಟೆ ತನಕ. ಅದಕ್ಕೋಸ್ಕರ ಎಲ್ಲ ಹತ್ತಿರ ಇಟ್ಕೊಂಡು, ಯಾಕೆಂದರೆ ಸೊಂಟ ನೋವು ಅದೆಲ್ಲ ಸ್ಟಾರ್ಟ್ ಆಗಿರುತ್ತೆ, ಯಾಕಂದ್ರೆ ಸುಸ್ತಾಗಿರುತ್ತೆ. ಹಾಗಾಗಿ ಹತ್ತಿರನೇ ಇರಲಿ, ಎಲ್ಲ ಸಾಂಬಾರೆಲ್ಲ ಹಾಕಿ ತಿನ್ನೋಕ್ಕೆ ಎಲ್ಲ ಸುಲಭ ಆಗುತ್ತೆ ಅಂತ ಹತ್ತಿರ ಇಟ್ಕೊಂಡಿರ್ತಾರೆ. ಆಯಿತಾ? ನೋಡಿ ನಮ್ಮ ಹಳ್ಳಿ ಜನ ತುಂಬ ಒಳ್ಳೆ ಜನ. ನೋಡಿ ಇವತ್ತು ನೋಡಿ ಮೊನ್ನೆ ಎಲ್ಲ ಒಂದು ವಾರದಿಂದ ಏನಾಗಿತ್ತು, ಇಲ್ಲೆಲ್ಲ ನೀರು ಹೋಗ್ತಾ ಇಲ್ಲ ಈ ಥರ. ಇವತ್ತು ನಿನ್ನೆನಿಂದ ನೋಡಿ ನೀರು ಹೋಗ್ತಾ ಇದೆ, ಮಳೆ ಯಾಕೆಂದರೆ ಜಾಸ್ತಿ ಆಯ್ತಲ್ಲ, ಈಗ ಒಂದು ವಾರದಿಂದ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ವಾರದ ಹಿಂದೆ ಏನೂ ನಮ್ಮ ನೀರೇ ಹೋಗ್ತಿಲ್ಲ, ನೀರು ಹಾಗೆ ಡ್ರೈ ಆಗಿತ್ತು ಆಲ್ರೆಡಿ. ನೋಡಿ ಇದು ಬಂದುಬಿಟ್ಟು ಇದು ಮೀಸೆಗೊರಟೆ ಅಂತ. ಇದು ನೋಡಿ ಹೇಗೆ ಮೀಸೆ ಹೆಂಗೆ ಬಂದಿದ್ದಾವೆ ಇದಕ್ಕೆ. ನೋಡಿ ಈ ಥರ ಮೀಸೆ ಬರುತ್ತೆ ನೋಡಿ, ಮೀಸೆಗೊರಟೆ ಅಂತ. ಇದು ಚೆನ್ನಾಗಿದೆ, ಎಲ್ಲ ಹೂವು ಎಲ್ಲ ಸೂಪರಾಗಿದೆ ಮಾತ್ರ ಇದು. ಮತ್ತು ಸುಮಾರು ಹೂವು ಬಿಡುತ್ತೆ, ಊದು ಕಡ್ಡಿ ಥರನೇ ಹೋಗಿ ಸಖತ್ ಇದೇ ಥರ ಹೂವು ಬಿಡುತ್ತೆ. ಒಳ್ಳೆ ಮೀಸೆ ನೋಡಿ ಎಷ್ಟು ಚಂದ ಬಂದಿದ್ದು. ನೋಡಿ ನಾನು ತೋಟಕ್ಕೆ ಬಂದದ್ದು, ತೋಟದಲ್ಲೇ ಅಡಿಕೆ ಸಸಿ ಎಲ್ಲ ನೋಡ್ತಾ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಏನಂತ ನೋಡೋಣ, ಇದು ಹಳೆ ತೋಟ ಇತ್ತಾ, ಹಳೆ ತೋಟದಲ್ಲಿ ಒಂದು ಅಡಿಕೆ ಸಸಿ ಮರ ಹೋಗಿತ್ತು, ಅದಕ್ಕೊಂದು ಅಡಿಕೆ ಸಸಿ ನಟ್ಟಿದೆ. ನೋಡಿ ಈ ಥರ ಎಲ್ಲ ಒಣಗಿ ನಿಂತಿದೆ, ಈ ಥರ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಮೊನ್ನೆ ಎಲ್ಲ ಚೆನ್ನಾಗಿತ್ತು, ನಿನ್ನೆ ನೋಡ್ಬೇಕಾದ್ರೆ ಎಲ್ಲ ಒಣಗಿ ಹೋಗಿದೆ. ನೋಡಿ ಹೆಂಗಾಗಿದೆ ಅಲ್ಲ, ಎಲ್ಲ ಫುಲ್ಲೆಲ್ಲ ಹೆಡೆಲ್ಲ ಒಣಗಿ. ಇದೇನು ಜವಳಾಗೋ ಥರ ಏನಿದ್ದಿಲ್ಲ, ಏನು ಬೇರೆ ಹುಳನೇ ಏನೋ ಗೊತ್ತಿಲ್ಲ, ಈ ಥರ ಆಗಿದೆ. ನೋಡಿ ಇವತ್ತಿನ ನೇಚರ್ ಒಳ್ಳೆ ಸೂಪರ್ ಆಗಿದೆ ಅಲ್ಲ. ನೋಡಿ ಹೆಂಗಿದೆ, ಒಳ್ಳೆ ಮಳೆ ಬರ್ತಾ ಇದೆ. ನಿನ್ನೆ ಒಳ್ಳೆ ಮೋಡ ಇದ್ದಿಲ್ಲ, ನಿನ್ನೆ ಎಲ್ಲ ಫುಲ್ ಆಕಾಶ ಎಲ್ಲ ನೀಲಿ ಆಗಿತ್ತು. ಸ್ವಲ್ಪ ಅದು ಬಿಸಿಲು ಬಿಡ್ತಿತ್ತು ನಿನ್ನೆ. ಇವತ್ತೆಲ್ಲ ಮೋಡ ಆಗಿದೆ, ಫುಲ್ ಹೇಗೆ ಮೋಡ ಆಗಿದೆ ಅಂತ. ಬೆಳಗ್ಗೆ ಮುಂಚೆ ಆಲ್ರೆಡಿ ಮಳೆ ಬಂತು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಎಂಥ ಮಳೆ ಇದ್ದಿಲ್ಲ. ಆಯಿತಾ? ಈ ನೋಡಿ ಈಗ ಮಳೆ ಬರ್ತಾ ಇದೆ, ಸಣ್ಣ ಜಿಟಿ ಅಂತ. ನೋಡಿ ನೀರು ಹೆಂಗೆ ಬರ್ತಿದೆ ನೋಡಲ್ಲ, ಕಪ್ಪಲ್ಲಿ ನೀರು ಬರೋದು. ಇದು ಬೆಳಗಿನ ಜೀವ ನೇಚರ್ ಒಳ್ಳೆ ಸೂಪರ್ ಆಗಿರ್ತದೆ. ಕೋಲ್ಡ್ ಆಗಿದೆ ವಾತಾವರಣ, ಒಳ್ಳೆ ಸೂಪರಾಗಿ ಅಲ್ಲ. ಯಾವುದು ನೋಡಿ ಎಲ್ಲೂ ಎಂತ ಕಾಣೋದಿಲ್ಲ ಈಗ, ಯಾಕಂದರೆ ಮಳೆ ಅಲ್ಲ. ಹಾಗಾಗಿ ಹಕ್ಕಿಗಳು ಎಂತ ಕಾಣ್ತಿಲ್ಲ, ಎಲ್ಲ ಚೀರಾಡ್ತಿದ್ದಾವೆ ಅಷ್ಟೇ. ನೋಡಿ ನವಿಲು ಕೂಗ್ತಿದೆ, ಕೇಳಿಸ್ತಾ ಇಲ್ಲ ನಿಮ್ಗೆ? ಕೇಳಿಸೋದಿಲ್ಲ ಬಿಡಿ, ನಿಮಗೆ ಕಾಣಿಸೋದು ಇಲ್ಲ ಅಲ್ಲ, ನಮ್ಗೆ ಮಾತ್ರ ಕಾಣ್ತದೆ, ಕೇಳಿಸೋದು ನಮಗೆ. ನೋಡಿ ಕೂಗ್ತಾಯಿದೆ. ನಾನು ಹಾಗೆ ಗದ್ದೆ ಕಡೆ ಹೋಗ್ತಾಯಿದ್ದೀನಿ ನೋಡಿ, ಎಲ್ಲ ಒಂಥರ ಮಸ್ಕಿನ ವಾತಾವರಣ ಉಂಟು ಇವತ್ತಿನ ಅಲ್ಲ. ಯಾಕೆಂದರೆ ಮೋಡ ಆಗಿದೆ, ಮೇಲೆಗಡೆ ಮೋಡ ಓಡ್ತಾ ಇದೆ. ಹಾಗಾಗಿ ನೋಡಿ ಓಡೋದು ಕಾಣ್ತಿದೆಯಾ, ಹೋಗ್ತಾ ಇದೆ ಅಲ್ಲ.
ನೋಡಿ ಇವತ್ತಿಂದ ಒಂಚೂರು ಮಳೆ ಜಾಸ್ತಿ ಆಗ್ತದೆ ಏನಪ್ಪ, ಯಾಕೆ ಗೊತ್ತಾಗ್ತಿಲ್ಲ. ಯಾಕಂದರೆ ಫುಲ್ ಮೋಡವಾಗಿದೆ. ನೋಡಿ ನವಿಲೆಲ್ಲ ಕೂಗ್ತಾ ಇದೆ, ಗಿಳಿ ಕೂಗ್ತಾ ಇದೆ, ಹಾಗೆ ಮತ್ತು ಈ ಎಲ್ಲ ಹಕ್ಕಿ ಎಲ್ಲ ಕೂಗ್ತಾ ಇದೆ, ಬಂಬರ್ಪಿಳ್ಳೆ ಇವೆಲ್ಲ ಅಲ್ವಾ. ಇವತ್ತು ಗದ್ದೆಗೆಲ್ಲ ಗೊಬ್ಬರ ಹಾಕುವ ಅಂತ ಎಲ್ಲ ಮಾಡಿ ಎಸ್ಟಿಮೇಟ್ ಹಾಕೋದು ಮಾರ. ಇವತ್ತು ಎಂತ ಮಾಡೋದು, ಈಗೆಲ್ಲ ನೀರೆಲ್ಲ ಒಡೆದಿದ್ದೆ. ಈಗ ಈ ಮಳೆ ನೋಡಿದ್ರೆ ಈಗ ಹೋಯ್ತಿದ್ದೆ, ಯಾಕೆ ಹಾಕೋಕೆ ಮುಂಚೆ ಆಗ್ತಿಲ್ಲ. ಯಾಕಂದರೆ ಮತ್ತು ಹಾಕೋದು ಗೊಬ್ಬರ ಎಲ್ಲ ತೊಳ್ಕೋದು ಅದೇ ಕಷ್ಟ ಆಗ್ತದೆ. ಅದಕ್ಕೆ ನೋಡ್ಬೇಕು ಈಗ ಮಳೆ ಏನಾರು ಹೊಳುವತ್ತ ಅಂದರೆ. ನೋಡಿ ಈಗ ಬರ್ತಾನೆ ಇದೆ ಮಳೆ. ನೋಡಿ ಇದು ರವದೆ ಮೇಲೆಲ್ಲ ನೀರು ಎಷ್ಟು ಚೆಂದ ನಿಂತಿದೆ ಅಲ್ಲ. ನೋಡಿ ಎಷ್ಟು ಚೆಂದ ನೀಟಾಗಿ ಒಳ್ಳೆ ಹನಿ 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 ಆಗಿ ಅಲ್ಲ, ಒಳ್ಳೆ ಸೂಪರಾಗಿ ನಿಂತಿದೆ ಮಾತ್ರ. ನೋಡಿ ಯಾವ ಥರ ಮೋಡ ಆಗಿದೆ ಅಂತಲ್ಲ, ಫುಲ್ ಮೋಡ ಆಗಿದೆ. ನೋಡಿ ನೋಡಿ ಮೋಡ ಆಗಿದೆ ಆಲ್ರೆಡಿ. ನಿನ್ನೆ ಎಲ್ಲ ಈ ಥರ ಇದ್ದಿಲ್ಲ ಎಂಥದ್ದು, ಒಳ್ಳೆ ಬಿಸಿಲು ಬಿಟ್ಟಿತ್ತು. ಈಗ ಒಳ್ಳೆ ಶೀತ ಗಾಳಿ, ಒಳ್ಳೆ ತಂಪಾಗಿ ಗಾಳಿ ಬೀಸ್ತದೆ. ಅದೇ ಒಂದು ರೋಡಲ್ಲಿ ಒಂದು 10-11 ಗಂಟೆ ಅಷ್ಟೊತ್ತಿ 10 ಗಂಟೆ ಅಷ್ಟೊತ್ತಿಗೆ ಹೋದರೆ ಏನಾಗ್ತದೆ, ಈ ಥರ ತಂಪು ಗಾಳಿ ಸಿಗ್ತದಾ? ಸಿಗೋದಿಲ್ಲ. ಅದಕ್ಕೆ ಬೆಳಗ್ಗೆ ಮುಂಚೆ ಒಂದು 6 ಗಂಟೆ ಒಳಗೆ 5:15 ಎಲ್ಲ ಹೋಗಿ ವಾಕಿಂಗ್ ಮಾಡಿದ್ರೆ ಒಳ್ಳೆ ಅಂತ ತಂಪು ಗಾಳಿ ಇರ್ತದೆ ಅಲ್ವಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೋಸ್ಕರ ಮಾಡಿರೋದು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.